ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 27/7/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಇಡೀ ಪ್ರಪಂಚದಲ್ಲಿ ನಿಮ್ಮಂತಹ ಅದೃಷ್ಟವಂತರು ಯಾರೂ ಇಲ್ಲ. ನೀವು ರಾಜ ಋಷಿಗಳಾಗಿದ್ದೀರಿ. ರಾಜ್ಯ ಪದವಿಗಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಶಿವ ಭಗವಾನುವಾಚ: ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಕೊನೆಗೂ ಆ ದಿನ ಇಂದು ಬಂದಿತು ಎಂಬ ಗೀತೆಯನ್ನು ಕೇಳಿದಿರಿ. ಈ ಮಹಿಮೆ ಯಾರದ್ದು? ಒಬ್ಬ ತಂದೆಯದ್ದಾಗಿದೆ. ಶಿವಾಯ ನಮಃ. ಸರ್ವಶ್ರೇಷ್ಠ ಭಗವಂತನಲ್ಲವೇ? ಮಕ್ಕಳಿಗೆ ತಿಳಿದಿದೆ ಅವರು ನಮ್ಮ ತಂದೆಯಾಗಿದ್ದಾರೆ. ನಾವೆಲ್ಲರೂ ತಂದೆಯರಾಗಿದ್ದೇವೆ ಎಂದಲ್ಲ. ವಿಶ್ವ ಭ್ರಾತೃತ್ವವೆಂದು ಗಾಯನವಿದೆ. ಸನ್ಯಾಸಿಗಳು ಅಥವಾ ವಿದ್ವಾಂಸರು ಅವರ ಹೇಳಿಕೆಯ ಪ್ರಕಾರ ಈಶ್ವರ ಸರ್ವವ್ಯಾಪಿ ಎಂದು ಹೇಳಿದರೆ ವಿಶ್ವ ಪಿತೃತ್ವವಾಗ್ತದೆ. ವಿಶ್ವ ಭ್ರಾತೃತ್ವವಾದಾಗ ಅವರು ತಂದೆ ಎಂದು ಸಿದ್ಧವಾಗ್ತದೆ. ಅವರಿಂದ ಆಸ್ತಿ ಸಿಗಬೇಕಾಗಿದೆ. ವಿಶ್ವ ಪಿತೃತ್ವವೆಂದರೆ ಅಲ್ಲಿ ಆಸ್ತಿಯ ಮಾತೇ ಇರೋದಿಲ್ಲ. ಮಕ್ಕಳಿಗೆ ತಿಳಿದಿದೆ ನಾವೆಲ್ಲ ಆತ್ಮರ ತಂದೆ ಒಬ್ಬರೇ ಆಗಿದ್ದಾರೆ. ಅವರಿಗೆ ವಿಶ್ವಪಿತನೆಂದು ಹೇಳಲಾಗ್ತದೆ. ವಿಶ್ವದಲ್ಲಿ ಯಾರಿದ್ದಾರೆ? ಎಲ್ಲರೂ ಸಹೋದರರಿದ್ದಾರೆ, ಆತ್ಮರಿದ್ದಾರೆ. ಎಲ್ಲರ ಪಿತ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಆ ತಂದೆಯ ಪ್ರಾರ್ಥನೆ ಮಾಡ್ತಾರೆ. ಅವರೊಬ್ಬರಿಗೆ ಪೂಜೆ ನಡೆಯಬೇಕು. ಅದು ಸತೋಪ್ರಧಾನ ಪೂಜೆಯಾಗಿದೆ. ಇದನ್ನೂ ಸಹ ತಿಳಿಸಿದ್ದಾರೆ. ನಾವೆಲ್ಲ ಆತ್ಮರ ತಂದೆ ಒಬ್ಬರೇ ಆಗಿದ್ದಾರೆ. ಅವರಿಗೆ ವಿಶ್ವಪಿತನೆಂದು ಹೇಳಲಾಗ್ತದೆ. ವಿಶ್ವದಲ್ಲಿ ಯಾರಿದ್ದಾರೆ? ಎಲ್ಲರೂ ಸಹೋದರರಿದ್ದಾರೆ, ಆತ್ಮರಿದ್ದಾರೆ. ಎಲ್ಲರ ಪಿತ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಆ ತಂದೆಯ ಪ್ರಾರ್ಥನೆ ಮಾಡ್ತಾರೆ. ಅವರೊಬ್ಬರಿಗೆ ಪೂಜೆ ನಡೆಯಬೇಕು. ಅದು ಸತೋಪ್ರಧಾನ ಪೂಜೆಯಾಗಿದೆ. ಇದನ್ನೂ ಸಹ ತಿಳಿಸಿದ್ದಾರೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ತಂದೆ ಸದ್ಗತಿಗಾಗಿ ಜ್ಞಾನ ಕೊಡುತ್ತಾರೆ. ಜೀವನ್ಮುಕ್ತಿ ಧಾಮಕ್ಕೆ ಸದ್ಗತಿ ಎಂದು ಹೇಳಲಾಗ್ತದೆ. ಇದನ್ನು ಆತ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಮನೆ ಶಾಂತಿಧಾಮವಾಗಿದೆ. ಅದಕ್ಕೆ ಮುಕ್ತಿಧಾಮ, ನಿರ್ವಾಣಧಾಮವೆಂದೂ ಹೇಳಲಾಗ್ತದೆ. ಎಲ್ಲದಕ್ಕಿಂತ ಒಳ್ಳೆಯ ಹೆಸರಾಗಿದೆ ಶಾಂತಿಧಾಮ. ಇಲ್ಲಂತೂ ಕರ್ಮೇಂದ್ರಿಯಗಳಿರುವ ಕಾರಣ ಆತ್ಮ ಶಬ್ದದಲ್ಲಿ ಬರ್ತದೆ, ಮಾತನಾಡಬೇಕಾಗ್ತದೆ. ಸೂಕ್ಷ್ಮವತನದಲ್ಲಿ ಸನ್ನೆಯ ಭಾಷೆ ಇರ್ತದೆ. ಸನ್ನೆಯಿಂದ ಮಾತನಾಡ್ತಾರೆ, ಶಬ್ದವಿರೋದಿಲ್ಲ. ಮೂರೂ ಲೋಕಗಳನ್ನು ನೀವು ಅರಿತುಕೊಂಡಿದ್ದೀರಿ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ. ಬುದ್ಧಿಯಲ್ಲಿ ಇದು ಚೆನ್ನಾಗಿ ಕುಳಿತುಕೊಂಡಿದೆ. ಮನುಷ್ಯ ಸೃಷ್ಟಿಗಾಗಿಯೇ ಹೇಳಲಾಗ್ತದೆ. ಈ ಸೃಷ್ಟಿ ಚಕ್ರ ಸುತ್ತುತ್ತದೆ. ಇದಕ್ಕೆ ವಿಶ್ವದ ಚರಿತ್ರೆ, ಭೂಗೋಳವೆಂದು ಕರೆಯಲಾಗ್ತದೆ. ಮನುಷ್ಯರೇ ಇದನ್ನು ತಿಳಿದುಕೊಳ್ಳುವರಲ್ಲವೇ? ವಿಶ್ವದ ಚರಿತ್ರೆ, ಭೂಗೋಳವನ್ನು ತಿಳಿಸ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ವಿಶ್ವದ ಚರಿತ್ರೆ, ಭೂಗೋಳ ಹೇಗೆ ಪುನರಾವರ್ತನೆಯಾಗ್ತದೆ ಎಂಬುದನ್ನು ಅವರೇ ತಿಳಿದುಕೊಂಡಿದ್ದಾರೆ. ಈ ಚಕ್ರವನ್ನು ಅರಿತುಕೊಳ್ಳುವುದರಿಂದಲೇ ನೀವು ಚಕ್ರವರ್ತಿ, ರಾಜರಾಗ್ತೀರಿ. ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾದರೆಂದು ಹಾಡ್ತಾರೆ. ಲಕ್ಷ್ಮೀನಾರಾಯಣರ ಚಿತ್ರವಿದೆಯಲ್ಲವೇ? ಅವರು ಸಂಪೂರ್ಣ ನಿರ್ವಿಕಾರಿಗಳು ಮತ್ತು ತಮಗೆ ಸಂಪೂರ್ಣ ವಿಕಾರಿಗಳೆಂದು ಹೇಳಿಕೊಳ್ತಾರೆ. ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಅಥವಾ ಸಂಪೂರ್ಣ ಪಾವನರಿರ್ತಾರೆ. ಕಲಿಯುಗದಲ್ಲಿ ಸಂಪೂರ್ಣ ವಿಕಾರಿ, ಸಂಪೂರ್ಣ ಪತಿತರಿದ್ದಾರೆ. ಭಾರತದ ಮಾತೇ ಆಗಿದೆ. ಇದನ್ನು ತಂದೆಯೇ ಬಂದು ಬುದ್ಧಿಯಲ್ಲಿ ಕೂರಿಸುತ್ತಾರೆ. ಮತ್ಯಾರೂ ತಿಳಿದುಕೊಂಡಿಲ್ಲ.
ಅವರು ಸತ್ಯಯುಗಕ್ಕೆ ಬಹಳ ಸುದೀರ್ಘ ಸಮಯ ಕೊಟ್ಟಿದ್ದಾರೆ. ಲಕ್ಷಾಂತರ ವರ್ಷಗಳ ಮೊದಲು ಸತ್ಯಯುಗವಿತ್ತು ಎಂದು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವೀಗ ಸಂಪೂರ್ಣ ವಿಕಾರಿಗಳಿಂದ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಿದ್ದೇವೆ. ಸಂಪೂರ್ಣ ಪತಿತರಿಂದ ಸಂಪೂರ್ಣ ಪಾವನರಾಗಬೇಕಾಗಿದೆ. ತಂದೆ ತಿಳಿಸ್ತಾರೆ, ಆತ್ಮದಲ್ಲಿಯೇ ತುಕ್ಕು ಹಿಡಿದಿದೆ. ಸತೋಪ್ರಧಾನರಿಂದ ತಮೋಪ್ರಧಾನವಾಗಿದೆ. ಆತ್ಮದ ಹೋಲಿಕೆ ಮಾಡಲಾಗ್ತದೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ನೀವು ಮಕ್ಕಳು ಬಹಳ ಅದೃಷ್ಟವಂತರಾಗಿದ್ದೀರಿ. ನಿಮ್ಮಂತಹ ಅದೃಷ್ಟವಂತರು ಮತ್ಯಾರೂ ಇಲ್ಲ. ನೀವೀಗ ರಾಜಯೋಗದಲ್ಲಿ ಕುಳಿತಿದ್ದೀರಿ, ರಾಜ ಋಷಿಗಳಾಗಿದ್ದೀರಿ. ರಾಜ್ಯ ಪದವಿಗಾಗಿ ಓದುವಂತಹ ವಿದ್ಯೆ ಎಲ್ಲಾದರೂ ಇರುತ್ತದೆಯೇ? ಭಲೆ ವಕೀಲರನ್ನಾಗಿ ಮಾಡಬಹುದು, ಆದರೆ ವಿಶ್ವದ ಮಹಾರಾಜರನ್ನಾಗಿ ಯಾರು ಮಾಡುವರು? ತಂದೆಯ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಮಹಾರಾಜರಂತೂ ಯಾರೂ ಇಲ್ಲ. ಸತ್ಯಯುಗಕ್ಕಾಗಿ ಅವಶ್ಯವಾಗಿ ಮಹಾರಾಜರು ಬೇಕು. ಆದ್ದರಿಂದ ತಂದೆ ತಿಳಿಸ್ತಾರೆ, ಯಾವಾಗ ಭಕ್ತಿ ಮುಕ್ತಾಯವಾಗುವುದೋ ಆಗ ನಾನು ಬರ್ತೇನೆ. ಈಗ ಭಕ್ತಿ ಮುಗಿಯಿತು. ಇದರಲ್ಲಿ ಮತ್ಯಾವುದೇ ಮಾತನ್ನು ತೆಗೆದುಕೊಳ್ಳುವಂತಿಲ್ಲ. ಕೇವಲ ನಮಗೆ ತಂದೆಯೇ ಕುಳಿತು ತಿಳಿಸುತ್ತಾರೆಂಬ ನಶೆ ಇರಬೇಕು. ನಾವಾತ್ಮರಿಗೆ ನಿರಾಕಾರ ತಂದೆ ಪರಮಪಿತ ಪರಮಾತ್ಮ ಶಿವ ಬೋಧಿಸುತ್ತಾರೆ. ಶಿವನನ್ನು ಯಾರೂ ಅರಿತುಕೊಂಡಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆ ಪುನಃ ಸ್ವರ್ಗದ ರಾಜಧಾನಿ ಸ್ಥಾಪನೆ ಮಾಡ್ತಿದ್ದಾರೆ. ನಾವು ಅವರಿಗೆ ಮಹಾರಾಜ ಶ್ರೀ ನಾರಾಯಣ ಮತ್ತು ಮಹಾರಾಣಿ ಶ್ರೀ ಲಕ್ಷ್ಮಿ ಎಂದು ಹೇಳ್ತೇವೆ. ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ತಿಳಿಸ್ತಾರೆ. ಅಮರ ಕಥೆ ಮತ್ತು 3ನೇ ನೇತ್ರದ ಕಥೆಯಾಗಿದೆ. ತಂದೆ 3ನೇ ನೇತ್ರವನ್ನು ಕೊಡ್ತಾರೆ. ನರನಿಂದ ನಾರಾಯಣನಾಗುವ ಕಥೆ ತಿಳಿಸ್ತಾರೆ. ಇದೇ ಮಾತುಗಳು ಯಾವುವು ಕಳೆದು ಹೋಗುತ್ತದೆಯೋ ಅವು ಮತ್ತೆ ಭಕ್ತಿ ಮಾರ್ಗದಲ್ಲಿ ಕೆಲಸಕ್ಕೆ ಬರ್ತವೆ. ಈಗ ನೀವು ಮಕ್ಕಳು ತಿಳಿದುಕೊಳ್ತೀರಿ, ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ನಾವು ಹಕ್ಕುದಾರರಾಗ್ತೇವೆ. ಭಗವಂತ ಸ್ವರ್ಗದ ರಚಯಿತನಾಗಿದ್ದಾರಲ್ಲವೇ? ನಾವು ಭಗವಂತನ ಸಂತಾನರಾಗಿದ್ದೇವೆ ಎಂದ ಮೇಲೆ ನಾವೇಕೆ ಸ್ವರ್ಗದಲ್ಲಿಲ್ಲ? ಕಲಿಯುಗದಲ್ಲಿ ಏಕೆ ಇದ್ದೇವೆ? ಪರಮಪಿತ ಪರಮಾತ್ಮನಂತೂ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ. ಭಗವಂತ ಹಳೆಯ ಪ್ರಪಂಚವನ್ನು ರಚಿಸುವರೆ? ಮೊದಲು ಹೊಸ ಪ್ರಪಂಚವನ್ನಾಗಿ ಮಾಡ್ತಾರೆ, ಅದರ ನಂತರ ಮತ್ತೆ ಹಳೆಯದನ್ನು ಬೀಳಿಸುತ್ತಾರೆ. ನಾವು ಸತ್ಯಯುಗಕ್ಕಾಗಿ ರಾಜ್ಯವನ್ನು ಪಡೆಯುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಯಾರಿರ್ತಾರೆ? ಈ ಲಕ್ಷ್ಮೀನಾರಾಯಣರ ವಂಶಾವಳಿ ಇರ್ತದೆ. ಉಳಿದ ರಾಜರು ಇರುತ್ತಾರಲ್ಲವೇ? ಅವರ ವಿಜಯಮಾಲೆಯ ಸಾಕ್ಷಿ ಇದೆ. ಮಕ್ಕಳಿಗೆ ತಿಳಿದಿದೆ, ನಾವೀಗ ವಿಜಯಮಾಲೆಯಲ್ಲಿ ಬರೋದಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೇವೆ. ಈ ವಿಜಯಮಾಲೆಯನ್ನು ಏಕೆ ಪೂಜಿಸಲಾಗ್ತದೆ? ಅದರಲ್ಲಿ ಯಾವ ಸೂಚಕವಾಗಿದೆ ಎಂದು ಪ್ರಪಂಚದಲ್ಲಿ ಮಾಲೆಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಮಾಲೆಯನ್ನು ಜಪಿಸುತ್ತಾ ಜಪಿಸುತ್ತಾ ಮತ್ತೆ ಹೂವಿಗೆ ನಮಸ್ಕರಿಸುತ್ತಾರೆ. ಪುನಃ ಮಾಲೆಯನ್ನು ಜಪಿಸುತ್ತಾರೆ. ಹೊರಗಿನ ವಿಚಾರಗಳು ಬರಬಾರದೆಂದು ಮಾಲೆ ಜಪಿಸುತ್ತಾರೆ. ಒಳಗೆ ರಾಮರಾಮ ಎಂದು ಹೇಳಿಕೊಳ್ಳುತ್ತಾರೆ. ನಿರಂತರವಾಗಿ ಹೇಳ್ತಾ ಇರ್ತಾರೆ. ಬಹಳ ಅಭ್ಯಾಸ ಮಾಡ್ತಾರೆ. ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಬಹಳ ಭಕ್ತಿ ಮಾಡುವವರು ಕೇವಲ ಯಾವುದೇ ವಿಕರ್ಮ ಮಾಡುವುದಿಲ್ಲ. ತೀವ್ರ ಭಕ್ತಿ ಮಾಡುವವರನ್ನು ನೋಡಿ ಇವರು ಸತ್ಯವಾದಿಯೇ ಆಗಿರುವರು ಎಂದು ತಿಳಿದುಕೊಳ್ತಾರೆ. ಮಂದಿರದಲ್ಲಿ ಮಾಲೆಯನ್ನಿಟ್ಟಿರುತ್ತಾರೆ. ಮಣಿಗಳನ್ನು ತಿರುಗಿಸುತ್ತಾ ಬಾಯಿಂದ ರಾಮರಾಮ ಎಂದು ಹೇಳುತ್ತಿರುತ್ತಾರೆ. ಭಕ್ತಿಯಲ್ಲಿ ಪಾವನರಾಗುವುದಿಲ್ಲ ಎಂದು ಅನೇಕರು ತಿಳಿದುಕೊಳ್ಳುತ್ತಾರೆ. ನೌಧಾ ಭಕ್ತಿ ಮಾಡುವುದರಿಂದ ಮನುಷ್ಯರು ಮುಕ್ತರಾಗುತ್ತಾರೆಂದು ಹೇಳ್ತಾರೆ. ಆದರೆ ಆಗುವುದೇನೂ ಇಲ್ಲ. ಇದೊಂದು ನಾಟಕವಾಗಿದೆ. ಅದರಲ್ಲಿ ಎಲ್ಲರೂ ಸತೋಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ. ಯಾರೊಬ್ಬರೂ ಹಿಂತಿರುಗಿ ಹೋಗೋದಿಲ್ಲ. ಹೇಗೆ ಪರಮಧಾಮದಲ್ಲಿ ಜಾಗ ಖಾಲಿಯಾಗುತ್ತದೆಯೋ ಹಾಗೆಯೇ ಇಲ್ಲಿಯೂ ಸಹ ಬಹಳ ಜಾಗ ಖಾಲಿಯಾಗುವುದು. ದೆಹಲಿಯ ಅಕ್ಕಪಕ್ಕ ಸಿಹಿ ನೀರಿನ ನದಿಗಳ ತೀರದಲ್ಲಿ ರಾಜಧಾನಿ ಇರ್ತದೆ. ಸಮುದ್ರದ ಕಡೆ ಇರುವುದಿಲ್ಲ. ಈ ಬಾಂಬೆ ಇತ್ಯಾದಿಗಳು ಇರೋದೇ ಇಲ್ಲ. ಇಲ್ಲಂತೂ ಮೊದಲು ಮೀನುಗಾರರಿರುತ್ತಾರೆ. ಈಗ ಸಮುದ್ರವನ್ನು ಒಣಗಿಸಿ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಆದರೂ ಸಹ ಮೀನುಗಾರಿಕೆ ಇರ್ತದೆ. ಸತ್ಯಯುಗದಲ್ಲಂತೂ ಈ ಬಾಂಬೆ ಇರೋದಿಲ್ಲ. ಇಲ್ಲಿ ಯಾವುದೇ ಪರ್ವತ ಇತ್ಯಾದಿಗಳಿರೋದೇ ಇಲ್ಲ. ಎಲ್ಲಿಗೂ ಹೋಗುವ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಿ ಮನುಷ್ಯರು ದಣಿದಾಗ ವಿಶ್ರಾಂತಿ ಪಡೆಯಲು ಹೋಗ್ತಾರೆ. ಸತ್ಯಯುಗದಲ್ಲಿ ದಣಿವಾಗಲು ಯಾವುದೇ ಪ್ರಕಾರದ ಕಷ್ಟವೂ ಇರೋದಿಲ್ಲ. ನೀವೀಗ ಸ್ವರ್ಗವಾಸಿಗಳಾಗ್ತೀರಿ. ಅಲ್ಲಿ ಸ್ವಲ್ಪವೂ ಪರಿಶ್ರಮವಾಗೋದಿಲ್ಲ.
ಆದ್ದರಿಂದ ಈಗ ಮಕ್ಕಳು ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ. ತಂದೆ ಹೇಳ್ತಾರೆ, ಮಧುರ ಮುದ್ದಾದ ಮಕ್ಕಳೇ, ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರಗಳನ್ನಂತೂ ಮಾಡಲೇಬೇಕು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದಿ ಮತ್ತೆ ಮನೆಗೆ ಹೋದ ನಂತರವೂ ಓದುತ್ತಾರೆ. ಮನೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಇಲ್ಲಿಯೂ ಹಾಗೆಯೇ. ಈ ವಿದ್ಯೆಯಲ್ಲಿ ನಿಮಗೆ ಯಾವುದೇ ಕಷ್ಟವಿಲ್ಲ. ಆ ವಿದ್ಯೆಯಲ್ಲಂತೂ ಎಷ್ಟೊಂದು ಸಬ್ಜೆಕ್ಟುಗಳಿರ್ತವೆ. ಇಲ್ಲಿ ಒಂದೇ ವಿದ್ಯೆ ಮತ್ತು ಒಂದೇ ಮಾತಾಗಿದೆ, ಮನ್ಮನಾಭವ. ಇದರಿಂದ ನಿಮ್ಮ ಪಾಪಗಳು ನಾಶವಾಗ್ತವೆ. ಭಗವಾನುವಾಚ ಇದೆಯಲ್ಲವೇ, ಗೀತೆಯನ್ನು ಭಗವಂತ ದ್ವಾಪರದಿಂದ ತಿಳಿಸಿದರೆಂದು ಅವರು ತಿಳಿದುಕೊಳ್ತಾರೆ. ಆದರೆ ದ್ವಾಪರದಲ್ಲಿ ತಿಳಿಸಿ ಏನು ಮಾಡ್ತಾರೆ? ಕೃಷ್ಣನ ಚಿತ್ರದಲ್ಲಿ ಬರವಣಿಗೆ ಬಹಳ ಚೆನ್ನಾಗಿದೆ. ಈ ಯುದ್ಧವಂತೂ ಒಂದು ನಿಮಿತ್ತವಾಗಿದೆ. ಇದರಲ್ಲಿ ಎಲ್ಲರೂ ಮರಣ ಹೊಂದುವರು. ಆಗಲೇ ಹಿಂತಿರುಗಿ ಮುಕ್ತಿ ಜೀವನ್ಮುಕ್ತಿಯಲ್ಲಿ ಹೋಗಲು ಸಾಧ್ಯ. ಅದರಲ್ಲಿಯೂ ಕೇವಲ ಯುದ್ಧದಿಂದಲೇ ಸಾಯುವರೆ? ಅನೇಕ ಪ್ರಕಾರದ ಪ್ರಾಕೃತಿಕ ವಿಕೋಪಗಳೂ ಆಗ್ತವೆ. ಮಕ್ಕಳಿಗೆ ಯಾವುದೇ ದುಃಖವಾಗಬಾರದು. ಹೇಗೆ ಮನುಷ್ಯರಿಗೆ ಹೃದಯಘಾತವಾದರೆ ಅದರಲ್ಲಿ ಯಾವುದೇ ದುಃಖವಾಗುವುದಿಲ್ಲ. ಮೃತ್ಯು ಬರುವುದಾದರೆ ಹೀಗೆ ಬರಬೇಕು. ಕುಳಿತಿದ್ದಂತೆಯೇ ಹೃದಯಘಾತವಾದರೆ ಸಮಾಪ್ತಿಯಾಗುವರು. ವೈದ್ಯರು ಬರುವಷ್ಟರಲ್ಲಿ ಆತ್ಮ ಹೊರಟು ಹೋಗ್ತದೆ. ಈಗಂತೂ ಎಲ್ಲರ ಮೃತ್ಯುವಾಗುವುದು. ಅಂತಿಮದಲ್ಲಿ ಆಸ್ಪತ್ರೆಗಳಾಗಲಿ, ವೈದ್ಯರಾಗಲಿ, ಕ್ರಿಯಾಕರ್ಮ ಮಾಡುವವರಾಗಲಿ ಯಾರೂ ಇರುವುದಿಲ್ಲ. ಎಲ್ಲರ ಪ್ರಾಣಗಳು ತನುವಿನಿಂದ ಹೊರಟು ಹೋಗ್ತವೆ. ಬೆಂಕಿಯ ಮಳೆ ಸುರಿಯುತ್ತದೆ. ಮೃತ್ಯು ಆಗುವುದರಲ್ಲಿ ತಡವಾಗುವುದಿಲ್ಲ. ಇಂತಹ ಬಾಂಬುಗಳನ್ನು ತಯಾರಿಸಬೇಕು, ಯಾವುದರಲ್ಲಿ ಮನುಷ್ಯರು ಬಹಳ ಬೇಗನೆ ಸಾಯಬೇಕೆಂದು ಪ್ರಯತ್ನಪಟ್ಟು ಇಂತಿಂತಹ ಬಾಂಬುಗಳನ್ನು ತಯಾರು ಮಾಡುತ್ತಿರುತ್ತಾರೆ. ಇನ್ನು ಆಧುನಿಕ ರೀತಿಯಲ್ಲಿ ಬಾಂಬುಗಳನ್ನು ತಯಾರಿಸುತ್ತಿರುತ್ತಾರೆ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಡ್ರಾಮಾದಲ್ಲಿ ಮಾಡಲ್ಪಟ್ಟ ಆಟವಾಗಿದೆ. ಕಲ್ಪವೂ ವಿನಾಶವಾಗ್ತದೆ. ಸತ್ಯಯುಗದಲ್ಲಿ ನಿಮಗೆ ಈ ಜ್ಞಾನವಿರೋದಿಲ್ಲ. ತಂದೆಯೇ ಬಂದು ಜ್ಞಾನ ಕೊಡಬೇಕಾಗಿದೆ. ಇದರಿಂದ ಸತ್ಯಯುಗದ ಸ್ಥಾಪನೆಯಾದರೆ ನಂತರ ಜ್ಞಾನದ ಮಾತೇ ಇರುವುದಿಲ್ಲ. ಮತ್ತೆ ಯಾವಾಗ ರಾವಣ ರಾಜ್ಯ ಆರಂಭವಾಗುವುದೋ ಆಗ ಭಕ್ತಿ ಪ್ರಾರಂಭವಾಗ್ತದೆ. ಈಗ ಭಕ್ತಿ ಮುಕ್ತಾಯವಾಗ್ತದೆ. ನೀವು ಯೋಗ ಬಲದಿಂದ ಪಾವನರಾಗಬೇಕಾಗಿದೆ. ಪಾವನರಾದಾಗಲೇ ಸುಖಧಾಮ, ಶಾಂತಿಧಾಮದಲ್ಲಿ ಹೋಗಲು ಸಾಧ್ಯ. ಇದಕ್ಕಾಗಿ ಚಾರ್ಟ್ ಇಟ್ಟುಕೊಳ್ಳಬೇಕಾಗಿದೆ. ಇದಂತೂ ನಿಮಗೆ ತಿಳಿದಿದೆ. ನಾವು ತಂದೆಯನ್ನು ನೆನಪು ಮಾಡಿ ಇಲ್ಲಿಯೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ. ಹೀಗೆ ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಬರೆದಿಲ್ಲ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಕೊನೆಗೂ ಆ ದಿನ ಇಂದು ಬಂದಿತು, ಯಾವಾಗ ಭಾರತವಾಸಿಗಳು ಪುನಃ ರಾಜಾದಿರಾಜರಾಗ್ತಾರೆ. ರಾಜರಿಗೂ ರಾಜರು ಅಥವಾ ಮಹಾರಾಜರಾಗ್ತಿರಿ. ನಂತರ ತ್ರೇತಾದಲ್ಲಿ ರಾಜ ರಾಣಿಯರಿರ್ತಾರೆ. ಯಾರು ಪೂಜ್ಯ ಮಹಾರಾಜ ಮಹಾರಾಣಿಯರಾಗಿದ್ದರೋ ಅವರೇ ದ್ವಾಪರದಲ್ಲಿ ವಾಮ ಮಾರ್ಗದಲ್ಲಿ ಬಂದು ಪೂಜಾರಿಗಳಾಗ್ತಾರೆ. ತಾವೇ ಪೂಜ್ಯರಿದ್ದವರು ತಾವೇ ಪೂಜಾರಿಗಳಾಗ್ತಾರೆ. ತಂದೆ ತಿಳಿಸ್ತಾರೆ, ನಾನು ಪೂಜಾರಿ ಆಗೋದಿಲ್ಲ. ದೇವತೆಗಳು ಪೂಜ್ಯರಾಗ್ತಾರೆ, ನಾನಾಗೋದಿಲ್ಲ. ಪೂಜಾರಿಯೂ ಆಗೋದಿಲ್ಲ. ಭಾರತವಾಸಿಗಳು ದೇವಿ ದೇವತೆಗಳ ಮಂದಿರವನ್ನು ಮಾಡಿ ಅವರ ಪೂಜೆ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಯಾರು ಮೊದಲು ಪೂಜ್ಯರಾಗಿದ್ದರೋ ಅವರೇ ಭಕ್ತಿ ಮಾರ್ಗದಲ್ಲಿ ಶಿವತಂದೆಯ ಪೂಜಾರಿಗಳಾಗ್ತಾರೆ. ಯಾವ ಶಿವತಂದೆ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡಿದರೋ ಅವರಿಗೆ ನಂತರ ಮಂದಿರವನ್ನು ಕಟ್ಟಿಸಿ ಪೂಜೆ ಮಾಡ್ತಾರೆ. ಯಾರೂ ಕೂಡಲೇ ವಿಕಾರಿಯಾಗುವುದಿಲ್ಲ. ನಿಧಾನವಾಗಿ ಆಗ್ತಾರೆ. ದೇವತೆಗಳು ವಾಮ ಮಾರ್ಗದಲ್ಲಿ ಎಳೆಯುವ ಚಿತ್ರಗಳನ್ನು ತೋರಿಸುತ್ತಾರೆ. ಯಾರು ಪೂಜ್ಯ ಲಕ್ಷ್ಮೀನಾರಾಯಣರಾಗಿದ್ದರೋ ಅವರೇ ನಂತರ ಪೂಜಾರಿಗಳಾಗ್ತಾರೆ. ಮೊಟ್ಟ ಮೊದಲು ಶಿವನ ಮಂದಿರವನ್ನು ಕಟ್ಟಿಸ್ತಾರೆ. ಆ ಸಮಯದಲ್ಲಿ ವಜ್ರಗಳನ್ನು ಕತ್ತರಿಸಿ ಪೂಜೆಗಾಗಿ ಲಿಂಗವನ್ನು ಮಾಡಿಸುತ್ತಾರೆ. ಪರಮಾತ್ಮ ಚಿಕ್ಕ ಬಿಂದುವಾಗಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ತಂದೆ ದೊಡ್ಡ ಲಿಂಗವಾಗಿಲ್ಲ. ಮಂದಿರಗಳನ್ನಂತೂ ಬಹಳ ಕಟ್ಟಿಸ್ತಾರೆ. ರಾಜರನ್ನು ನೋಡಿ ಪ್ರಜೆಗಳೂ ಸಹ ಅದೇ ರೀತಿ ಮಾಡ್ತಾರೆ. ಮೊಟ್ಟ ಮೊದಲು ಶಿವತಂದೆಯ ಪೂಜೆಯಾಗ್ತದೆ. ಅದಕ್ಕೆ ಅವ್ಯಭಿಚಾರಿ ಸತೋಪ್ರಧಾನ ಪೂಜೆ ಎಂದು ಹೇಳಲಾಗ್ತದೆ. ನಂತರ ಸತೋ, ರಜೋ, ತಮೋದಲ್ಲಿ ಬರ್ತಾರೆ. ನೀವು ಸಹ ರಜೋ ತಮೋನಲ್ಲಿ ಬಂದಿದ್ದೀರಿ. ಆದ್ದರಿಂದ ಹಿಂದೂಗಳೆಂದು ಹೆಸರಿಟ್ಟುಕೊಂಡಿದ್ದೀರಿ. ಮೂಲತಃ ದೇವಿ ದೇವತೆಗಳಾಗಿದ್ದೀರಿ. ತಂದೆ ಹೇಳ್ತಾರೆ, ನೀವು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಆದರೆ ನೀವು ಬಹಳ ಪತಿತರಾಗಿದ್ದೀರಿ. ಆದ್ದರಿಂದ ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಅಪವಿತ್ರರಾಗಿದ್ದೀರಿ. ಹಿಂದೂಗಳೆಂಬ ಹೆಸರಂತೂ ಬಹಳ ಕೊನೆಯಲ್ಲಿ ಇಡುತ್ತಾರೆ.
ನೀವೀಗ ತಿಳಿದುಕೊಳ್ತೀರಿ, ನಾವೇ ಪೂಜ್ಯರಾಗಿದ್ದೆವು, ಈಗ ಸಂಗಮ ಯುಗದಲ್ಲಿ ಪೂಜ್ಯರೂ ಅಲ್ಲ, ಪೂಜಾರಿಗಳೂ ಅಲ್ಲ. ನೀವೇನು ಮಾಡ್ತೀರಿ? ಶ್ರೀಮತದಂತೆ ಪೂಜ್ಯರಾಗ್ತಿದ್ದೀರಿ, ಅನ್ಯರನ್ನೂ ಮಾಡ್ತಿದ್ದೀರಿ. ನೀವು ಬ್ರಾಹ್ಮಣರಾಗಿದ್ದೀರಿ. ನಿಮ್ಮ ಆತ್ಮ ಪವಿತ್ರವಾಗ್ತಾ ಹೋಗ್ತದೆ. ಪೂರ್ಣ ಪವಿತ್ರರಾದರೆ ಈ ಹಳೆಯ ಶರೀರವನ್ನು ಬಿಡಬೇಕಾಗ್ತದೆ. ತಂದೆ ಬಹಳ ಸಹಜ ರೀತಿಯಲ್ಲಿ ತಿಳಿಸ್ತಾರೆ. ವೃದ್ಧ ಮಾತೆಯರಿಗೆ ಧಾರಣೆಯಾಗೋದಿಲ್ಲ. ತಂದೆ ಹೇಳ್ತಾರೆ, ಇದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮರಾಗಿದ್ದೇವೆ. ಆತ್ಮದಲ್ಲಿಯೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವಿರ್ತದೆ. ಆತ್ಮ ಏನೆಲ್ಲ ಕರ್ಮ ಮಾಡುವುದೋ ಅದನ್ನು ಇನ್ನೊಂದು ಜನ್ಮದಲ್ಲಿ ಅನುಭವಿಸಬೇಕಾಗ್ತದೆ. ತಂದೆಯೂ ಸಹ ಆತ್ಮಗಳೊಂದಿಗೆ ಮಾತನಾಡ್ತಾರೆ. ತಂದೆ ಹೇಳ್ತಾರೆ, ಹೇ ಮಕ್ಕಳೇ, ಆತ್ಮಾಭಿಮಾನಿಯಾಗಿರಿ. ನಿರಾಕಾರ ಶಿವತಂದೆ ನಿರಾಕಾರಿ ಆತ್ಮರಿಗೆ ಓದಿಸ್ತಾರೆ. ನಿರಾಕಾರ ತಂದೆಯಲ್ಲಿ ಜ್ಞಾನದ ಸಂಸ್ಕಾರವಿದೆ. ಅವರಿಗೆ ಶರೀರವಂತೂ ಇಲ್ಲ. ಆದ್ದರಿಂದ ಅವರು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ. ಅವರಲ್ಲಿ ಎಲ್ಲಾ ಗುಣಗಳಿವೆ. ತಂದೆ ಹೇಳ್ತಾರೆ, ನಾನು ಬಂದು ನೀವು ಮಕ್ಕಳನ್ನು ಪಾವನರನ್ನಾಗಿ ಮಾಡ್ತೇನೆ. ಯುಕ್ತಿ ಎಷ್ಟು ಸಹಜವಾಗಿದೆ. ಒಂದೇ ಅಕ್ಷರವಾಗಿದೆ, ಮನ್ಮನಾಭವ. ನನ್ನೊಬ್ಬನನ್ನೇ ನೆನಪು ಮಾಡಿ. ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ. ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ. ನಾವೀಗ ಬ್ರಾಹ್ಮಣರಾಗಿದ್ದೇವೆ, ನಂತರ ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯ, ಶೂದ್ರವಂಶೀಯರಾಗ್ತೇವೆ. ನಾವೇ ಈ 84 ಜನ್ಮಗಳ ಚಕ್ರದಲ್ಲಿ ಬರ್ತೇವೆ. ಮೇಲಿಂದ ಕೆಳಗಿಳಿದಾಗ ಮತ್ತೆ ತಂದೆ ಬರ್ತಾರೆ. ಈ ಸೃಷ್ಟಿ ಚಕ್ರ ಸುತ್ತುತ್ತಾ ಇರುತ್ತದೆ. ಈ ಸೃಷ್ಟಿ ಹಳೆಯದಾದಾಗ ಪುನಃ ಹೊಸತನ್ನಾಗಿ ಮಾಡಲು ತಂದೆ ಬರ್ತಾರೆ. ಇದಂತೂ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆಯಲ್ಲವೇ? ಈ ಚಕ್ರ ಬುದ್ಧಿಯಲ್ಲಿ ತಿರುಗಬೇಕಾಗಿದೆ. ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ. ಇದರಿಂದ ಮತ್ತೆ ಹೋಗಿ ಚಕ್ರವರ್ತಿ ರಾಜರಾಗ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಶ್ರೀಮತದನುಸಾರ ಪೂಜ್ಯರಾಗಬೇಕಾಗಿದೆ. ಆತ್ಮದಲ್ಲಿ ಯಾವ ಕೆಟ್ಟ ಸಂಸ್ಕಾರ ಬಂದಿದೆಯೋ ಅದನ್ನು ಜ್ಞಾನ ಯೋಗದಿಂದ ಸಮಾಪ್ತಿ ಮಾಡಬೇಕಾಗಿದೆ. ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ. ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡುತ್ತಲೂ ವಿದ್ಯೆಯನ್ನು ಓದಬೇಕು ಹಾಗೂ ಓದಿಸಬೇಕಾಗಿದೆ. ಯೋಗ ಬಲದಿಂದ ಪಾವನರಾಗಿ ರಾಜ್ಯ ಪದವಿ ಪಡೆಯಬೇಕಾಗಿದೆ. ವರದಾನ. ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ತಮ್ಮ ಮುಂದೆ ಮಾಯೆಯನ್ನು ಬಾಗಿಸುವಂತಹ ಶ್ರೇಷ್ಠ ಪದವಿಯ ಅಧಿಕಾರಿ ಭವ. ಮಹಾನಾತ್ಮರೆಂದಿಗೂ ಯಾರ ಮುಂದೆಯೂ ಬಾಗೋದಿಲ್ಲ. ಅವರ ಮುಂದೆ ಎಲ್ಲರೂ ಬಾಗುವರು. ಹಾಗೆಯೇ ತಾವು ತಂದೆಯಿಂದ ಆಯ್ಕೆಯಾಗಿರುವ ಸರ್ವಶ್ರೇಷ್ಠ ಆತ್ಮರು. ತಾವೆಲ್ಲಿಯೂ ಯಾವುದೇ ಪರಿಸ್ಥಿತಿಯಲ್ಲಿಯೂ ಅಥವಾ ಮಾಯೆಯ ಭಿನ್ನ ಭಿನ್ನವಾದ ಆಕರ್ಷಣೆಗೊಳಿಸುವ ರೂಪಗಳಲ್ಲಿ ತಮ್ಮನ್ನು ಬಾಗಿಸಲು ಸಾಧ್ಯವಿಲ್ಲ. ಈಗಿನಿಂದ ಸದಾ ಬಾಗಿಸುವಂತಹ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುತ್ತೀರೆಂದರೆ ಶ್ರೇಷ್ಠ ಪದವಿಯ ಅಧಿಕಾರ ಪ್ರಾಪ್ತಿಯಾಗುವುದು. ಇಂತಹ ಆತ್ಮರ ಮುಂದೆ ಸತ್ಯಯುಗದಲ್ಲಿಯ ಪ್ರಜೆಗಳು ಸ್ವಮಾನದಿಂದ ಬಾಗುವರು ಹಾಗೂ ದ್ವಾಪರದಲ್ಲಿ ತಮ್ಮ ನೆನಪಾರ್ಥದ ಮುಂದೆ ಭಕ್ತರು ಬಾಗುತ್ತಾ ಇರ್ತಾರೆ. ಸುವಾಕ್ಯ. ಕರ್ಮದ ಸಮಯದಲ್ಲಿ ಯೋಗದ ಸಮತೋಲನ ಪರಿಪಕ್ವವಾಗಿದ್ದರೆ ಹೇಳಲಾಗ್ತದೆ ಕರ್ಮಯೋಗಿ. ಅವ್ಯಕ್ತ ಸೂಚನೆ. ಜ್ವಾಲಾಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಕೆಲ ಮಕ್ಕಳು ಹೇಳ್ತಾರೆ, ಯಾವಾಗ ಯೋಗದಲ್ಲಿ ಕುಳಿತುಕೊಳ್ತೀರಿ ಆಗ ಆತ್ಮ ಅಭಿಮಾನಿಯಾಗುವ ಬದಲು ಸೇವೆ ನೆನಪು ಬರ್ತದೆ. ಆದರೆ ಹೀಗೆ ಆಗಬಾರದು. ಏಕೆಂದರೆ ಅಂತಿಮ ಸಮಯದಲ್ಲಿ ಒಂದು ವೇಳೆ ಅಶರೀರಿಯಾಗುವ ಬದಲಾಗಿ ಸೇವೆಯ ಸಂಕಲ್ಪ ಬಂದರೂ ಸಹ ಸೆಕೆಂಡಿನ ಪೇಪರ್ನಲ್ಲಿ ಫೇಲ್ ಆಗುವಿರಿ. ಆ ಸಮಯದಲ್ಲಿ ತಂದೆಯ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಬಿಟ್ಟರೆ ಬೇರೆ ಏನೂ ನೆನಪು ಬರಬಾರದು. ಸೇವೆಯಲ್ಲಿ ನಂತರವೂ ಸಾಕಾರದಲ್ಲಿ ಬಂದು ಬಿಡ್ತೀರಿ. ಆ ಸಮಯ ಏನು ಬೇಕೋ ಆ ಸ್ಥಿತಿಯಲ್ಲಿ ಇಲ್ಲವೆಂದರೆ ಮೋಸ ಹೋಗ್ತೀರಿ. ಇಂದಿನ ಮುರಳಿಯ ಪ್ರಶ್ನೋತ್ತರ. ನಿರಾಕಾರ ತಂದೆಯಲ್ಲಿ ಯಾವ ಸಂಸ್ಕಾರವಿದೆ ಅದನ್ನು ಸಂಗಮದಲ್ಲಿ ನೀವು ಮಕ್ಕಳೂ ಸಹ ಧಾರಣೆ ಮಾಡಿಕೊಳ್ತೀರಿ. ನಿರಾಕಾರ ತಂದೆಯಲ್ಲಿ ಜ್ಞಾನದ ಸಂಸ್ಕಾರವಿದೆ. ಅವರು ನಿಮಗೆ ಜ್ಞಾನವನ್ನು ತಿಳಿಸಿ ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. ಆದ್ದರಿಂದ ಅವರಿಗೆ ಜ್ಞಾನಸಾಗರ, ಪತಿತ ಪಾವನನೆಂದು ಹೇಳಲಾಗ್ತದೆ.
ನೀವು ಮಕ್ಕಳೂ ಸಹ ಈಗ ಆ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ತೀರಿ. ನೀವು ನಶೆಯಿಂದ ಹೇಳ್ತೀರಿ, ನಮಗೆ ಭಗವಂತ ಓದಿಸುತ್ತಾರೆ, ನಾವು ಅವರಿಂದ ಕೇಳಿ ಅನ್ಯರಿಗೆ ತಿಳಿಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.